ನಮಸ್ತೆ ಎಲ್ಲರಿಗೂ. ಇದು ನೋಡಿ, ಇದು ವ್ಯಾಕ್ಸ್ ಮಾತ್ ಆಗುತ್ತೆ ಅಂತ ನಾನು ತೆಗೆದಿಟ್ಟಿದ್ದು. ಈಗ ಮಳೆಗಾಲ ಮುಗಿತಾ ಇದ್ದಂಗೆ ಬಿಸಿಲು ಮತ್ತು ಮಳೆ ಆವಾಗ ಬರ್ತಾ ಇರುತ್ತೆ. ಈಗ ಒಂದು 2 ನಿಮಿಷದ ಹಿಂದೆ ಫುಲ್ ಬಿಸಿಲಿತ್ತು. ಈಗ ನೋಡಿ ಮಳೆ ವಾತಾವರಣ ಆಗಿದೆ ನೋಡ್ದಂಗೆ ಆಯಿತಾ. ಈ ಥರ ಸಂದರ್ಭದಲ್ಲಿ ಒಂದು ಸಮಸ್ಯೆ ಆಗುತ್ತೆ. ಏನು ಅಂದರೆ ಕಾಲೋನಿಗಳು ಬಿಟ್ಟು ಹೋಗೋದು ಜಾಸ್ತಿ ಆಯಿತಾ. ಏನಕ್ಕೆ ಅಂತ ಹೇಳ್ಬೋದು. ಮತ್ತು ನೀವು ಈ ಟೈಮಲ್ಲಿ ಅಡಿಮಣೆನ ಕ್ಲೀನ್ ಮಾಡೋಕ್ಕೆ ಕೂಡ ಒಂದು ವಿಧಾನ ಇದೆ. ಮೀನ್ಸ್ ಅದು ಒಂದೆರಡು ಸ್ಟೆಪ್ಗಳನ್ನು ಫಾಲೋ ಮಾಡಿ ಅದಾದಮೇಲೆ ಮಾತ್ರ ಅಡಿಮಣೆ ಕ್ಲೀನ್ ಮಾಡಬೇಕು. ಈಗ ಏನಾಗಿರುತ್ತೆ, ಇದೆಲ್ಲ ತುಂಬ ಡ್ರೈ ಆಗಿರುತ್ತೆ ಅಂದ್ಕೊಡಿ. ಮಳೆಗಾಲ ಮುಗಿದಾಗ ನೀವು ಇದನ್ನೇನು ಫೀಡಿಂಗ್ ಕೊಟ್ಟಿಲ್ಲ, ಏನು ಮಾಡಿಲ್ಲ, ಡ್ರೈ ಆಗಿರುತ್ತೆ. ಇದೇ ಥರ ಡ್ರೈ ಆಗಿರುತ್ತೆ ಎಲ್ಲ ಫ್ರೇಮು. ಇದು ಸೈಡಿಗಿರೋ ಫ್ರೇಮು ಹೆಂಗೋ ಡ್ರೈ ಆಗಿದೆ. ಸರಿ, ಈ ಹುಳಗಳನ್ನು ಒಳಗಡೆ ಹಾಕೋಣ. ನಾವೇನು ಓಡಿಸ್ಬೇಕು ಅಂತೇನಿಲ್ಲ. ಎಂಟ್ರೆನ್ಸಲ್ಲಿ ಹಿಂಗೆ ಹಿಡಿದ್ರೆ ಅವು ರಾಣಿ ಸ್ಮೆಲ್ಲಿಗೆ ಹೋಗ್ತವೆ. ಇಲ್ಲ ಈ ಥರ ಇಡ್ತೀನಿ, ಹೋಗುತ್ತೆ ನೋಡೋಣ. ಬಿದ್ದೋದ್ರೆ ಮಾತ್ರ ನನಗೆ ಒದೆಗಳು ಬೀಳುತ್ತೆ, ಗಾಳಿ ಬಂದು. ಈ ಥರ ಡ್ರೈ ಆಗಿದೆ ಅಂದಾಗ ಈ ಫ್ರೇಮ್ ತೋರಿಸ್ತೀನಿ. ಇಲ್ಲ ನೋಡಿ, ಈ ಫ್ರೇಮಲ್ಲಿ ಇನ್ನೂ ಕೂಡ ಜೇನುತುಪ್ಪ ಇದೆ ಸ್ವಲ್ಪ. ಈ ಕಡೆ ರಾಣಿ ಮೊಟ್ಟೆ ನೋಡಿ, ರಾಣಿ ಮೊಟ್ಟೆ ಇಡೋದು ಕೂಡ ಇಲ್ಲಿ ಏನಿದೆಯಲ್ಲ ಸೀಲಾಗಿರೋದು ಅಲ್ಲಷ್ಟೇ. ಈ ಕಡೆ ಎಲ್ಲ ಏನೂ ಇಲ್ಲ, ಸ್ವಲ್ಪ ಜಾಗ ಮಾತ್ರ ಮೊಟ್ಟೆ ಇಟ್ಟಿದೆ. ಇದೆಲ್ಲ ಡ್ರೈ ಆಗ್ತಿರೋ ಲಕ್ಷಣಗಳು ಆಯಿತಾ. ಇದನ್ನು ನಾನು ಇನ್ನೊಂದು ತಿಂಗಳು ಫೀಡಿಂಗ್ ಏನಾದ್ರು ಕೊಟ್ಟಿಲ್ಲ ಅಂದರೆ ಡ್ರೈ ಆಗಿ ಹಾರೋಗುತ್ತೆ. ನೀವು ಮಳೆಗಾಲದಲ್ಲಿ ಅದಕ್ಕೆ, ಅಥವಾ ನೀವೇನೋ ಇದ್ರ ಮೇಲೆ ಸೂಪರ್ ಇಟ್ಟಿದ್ರಿ ಅಂದ್ಕೊಳ್ಳಿ. ಅದರ ಸೂಪರ್ ಇದೆ ಅಂದ್ಕೊಳ್ಳಿ, ಇಲ್ಲ ಬಾಕ್ಸ್ ಇಲ್ಲ, ಸೂಪರ್ ಇದೆ, ಸೂಪರಲ್ಲಿ ಫುಲ್ಲು ಡ್ರೈ ಆಗಿದೆ ಅಂತ ಆದರೆ ಸೂಪರ್ನ ಇಳಿಸಿ ಫೀಡಿಂಗ್ ಕೊಡಿ, ಹಾಗೆ ಮುಚ್ಚಿಡಿ. ಅಡಿಮಣೆ ಅವತ್ತು ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ. ಸೂಪರ್ ಇಲ್ಲ ಅಂತಾದರೆ ಈ ಥರ ಡ್ರೈ ಆಗಿದ್ದರೆ ಫ್ರೇಮನ್ನು ತುಂಬ ಡಿಸ್ಟರ್ಬ್ ಎಲ್ಲ ಮಾಡಲೇಬೇಡಿ. ಹೊಗೆ ಹಾಕೋದು ಏನೇನೋ ಮಾಡಿ ಎತ್ತಿ ಈ ಥರ ಹೊರಗಡೆ ಇಡಿ. ರಾಣಿ ಇದೆಯಾ ಮತ್ತಿದರಲ್ಲಿ? ಇಲ್ಲ, ರಾಣಿ ಇಲ್ಲ. ನನಗೆ ನೇತಾಕಿಡ್ತೀನಿ ನಾನು. ಇದೆ ಅಂತ ಆದರೆ ಮೊದಲು ಅಡಿಮಣೆ ಕ್ಲೀನ್ ಮಾಡಲೇಬೇಡಿ. ನೀವು ಮೊದಲು ಈ ಥರ ವ್ಯಾಕ್ಸ್ ಮಾತ್ ಆಗಂಗೆಲ್ಲ ಇದ್ದರೆ ಒಂದು ಫ್ರೇಮ್ ತೆಗೆದು ಡಿಸ್ಟರ್ಬ್ ಆಗದೇ ಇರೋ ಥರ ಹೊರಗಡೆ ಇಡಿ. ಇಲ್ಲ ಕಟ್ ಮಾಡಿ ಬೇರೆ ಫ್ರೇಮನ್ನು ಇಡಿ. ಎಷ್ಟಾಗುತ್ತೋ ಅಷ್ಟು ಕಡಿಮೆ ಡಿಸ್ಟರ್ಬೆನ್ಸು. ಫೀಡಿಂಗ್ ಕೊಡಿ, ಹೋಗಿ. ಆಮೇಲೆ ಇನ್ನೊಮ್ಮೆ ಒಂದು ವಾರ ಬಿಟ್ಟು ಇನ್ನೊಮ್ಮೆ ಬನ್ನಿ, ಇನ್ನೊಮ್ಮೆ ಫೀಡಿಂಗ್ ಕೊಡಿ. 2 ರೌಂಡ್ ಫೀಡಿಂಗ್ ಆಯಿತಾ. 3ನೇ ರೌಂಡಿಗೆ ಬಂದಾಗ ಆವಾಗ ಅಡಿಮಣೆ ಕ್ಲೀನ್ ಮಾಡಿ. ಅಡಿಮಣೆ ಎಷ್ಟೇ ಕೊಳೆಯಾಗಿದ್ದರೂ ಮುಟ್ಲಿಕ್ಕೆ ಹೋಗದೇ ಇರೋದೇ ತುಂಬ ಉತ್ತಮ. ಏನಕ್ಕೆಂದರೆ ಎಲ್ಲ ಡ್ರೈ ಆಗಿದ್ದು ರಾಣಿ ಮೊಟ್ಟೆ ಕಡಿಮೆ ಮಾಡಿ ಹಾರ್ಲಿಕ್ಕೆ ರೆಡಿಯಾಗಿತ್ತು ಅಂದಾಗ ನೀವೇನೋ ಅಡಿಮಣೆ ತೆಗಿಯೋದು, ಇದನ್ನು ತೆಗೆದು ಬ್ರೂಡ್ ಎತ್ತಿ ನೋಡೋದೆಲ್ಲ ಮಾಡಿದ್ರೆ ಅದು ಮುಗೀತು ಕತೆ. 100% ಹಾರಿ ಹೋಗುತ್ತೆ. ನಿಮಗೆ ಹಿಂಗೆ ಮೇಲ್ಗಡೆಯಿಂದ ಹಿಂಗೆ ನೋಡಿದಾಗ ಈ ಕಡೆ ಸೈಡಿಗೆಲ್ಲ ಏನಿದೆಯಲ್ಲ ಇಲ್ಲಿ ಕುಡಿತಾ ಇರುತ್ತೆ. ಇಲ್ಲೆಲ್ಲರೂ ಕುಡಿತಾ ಇರ್ತೀವಿ. ಇದು ನೋಡಿದರೆ ಡ್ರೈ ಆಗೋ ಲಕ್ಷಣದಲ್ಲಿದೆ. ಇಲ್ಲೆಲ್ಲ ಖಾಲಿ ಆಗಿದೆ. ನಮಗೆ ತುಂಬಿದ್ದು ಕಂಡಿದೆ ನೋಡಿ, ಇಲ್ಲಿದೆ. ನಮಗೆ ತುಂಬಿಕೊಂಡಿರೋ ಕಾಣ್ತಾ ಇದೆ. ಬಟ್ ಇಲ್ಲೆಲ್ಲ ಇಲ್ಲ, ಸ್ವಲ್ಪ ಕುಡಿತಾ ಇದ್ದಾವೆ ಅವು ಇನ್ನೂ. ಫೀಡಿಂಗ್ ಇಲ್ಲೇ ಈ ಥರ ಕುಡಿತಾರೋ ಲಕ್ಷಣ ಕಾಣ್ತಾನೋ ಡ್ರೈ ಆಗಿದೆ ಅಂತ. ನೀವು 2 ಫೀಡಿಂಗ್ ಕೊಟ್ಟ ಮೇಲೆ 3ನೇ ಫೀಡಿಂಗಿಗೆ ಅಡಿಮಣೆನ ಕ್ಲೀನ್ ಮಾಡಿ, ಬ್ರೂಡ್ ಎತ್ತಿ ನೋಡಿ ಏನಾಗಿದೆ ಅಂತ ನೋಡಿ. ಕರಿ ಏರಿ ಇದ್ದರೆ ಬೇರೆದೆಲ್ಲ ಕಟ್ ಮಾಡಿ, ಈ ಥರ ವ್ಯಾಕ್ಸ್ ಮತ್ತು ಏರಿ ಇದ್ರಲ್ಲ ಅವಾಗ ತೆಗೀರಿ. ಫಸ್ಟ್ ಟೈಮ್ ನಿಮಗೇನೋ ಸೈಡಿಗೆ ಹುಳ ಜಾಸ್ತಿ ಇಲ್ಲ, ಡಿಸ್ಟರ್ಬ್ ಆಗ್ತಿದ್ದಂಗೆ ಒಂದು ಎತ್ತಿಡ್ತೀರಿ ಅಂದರೆ ಅದು ಓಕೆ. ಇಲ್ಲಾಂದರೆ ಡಿಸ್ಟರ್ಬ್ ಮಾಡದೇ ಇರೋದೇ ಉತ್ತಮ. 2 ಫೀಡ್ ಮುಗಿಲೇಬೇಕು. 2 ಫೀಡ್ ಮುಗಿದ ಮೇಲೆ ತೆಗೆದಿಡಿ. ಇಲ್ಲ ಅಂದರೆ ರಾಣಿ ಆಲ್ರೆಡಿ ಡ್ರೈ ಆಗಿ ಎಸ್ಕೇಪ್ ಆಗಿ ರೆಡಿಯಾಗಿರುತ್ತೆ. ನೀವು ಡಿಸ್ಟರ್ಬ್ ಮಾಡಿದ ಕೂಡ ಓಡೋಗ್ಬಿಡುತ್ತೆ. ಮಳೆಗಾಲದಲ್ಲಿ ಕೂಡ ಓಡಲ್ಲ. ಈ ಮಳೆಗಾಲ ಮುಗಿದು ಬಿಸಿಲು ಮಳೆ ಬರುತ್ತಲ್ಲ, ಬಿಸಿಲು ಮಳೆ ಬಂದಾಗ ಹಾರೋಗೋ ಜಾಸ್ತಿ. ನೀವು ಖಾಲಿ ಪೆಟ್ಟಿಗೆ ಇಡ್ತೀನಿ, ಯಾವಾಗಲೂ ಒಂದು ಜಾಗದಲ್ಲಿ ನಿಮಗೆ ಜೇನುಹುಳ ಬಂದು ಹುಡುಕ್ತಾ ಇರುತ್ತೆ, ಅಥವಾ ಅಲ್ಲಿ ಒಂದು ಜಾಗದಲ್ಲಿ ಬಂದು ಜೇನುಹುಳ ಪ್ರತಿ ವರ್ಷ ಗೂಡು ಕಟ್ಟುತ್ತೆ ಅಂತೆಲ್ಲ ಆದರೆ ಅದು ಈ ಟೈಮಲ್ಲಿ ಕಟ್ಟುತ್ತೆ. ಇಲ್ಲ ಸ್ವಾರ್ಮಿಂಗ್ ಸೀಸನಲ್ಲಿ ಕಟ್ಟುತ್ತೆ. ಈಗೇನು ಮಾಡುತ್ತೆ, ಗೂಡು ಬಿಟ್ಟು ಹೋಗೋದು ಪಾಲಾಗಿ ಹೋಗಲ್ಲ. ಈಗ ಗೂಡು ಬಿಟ್ಟು ಹೋಗೋದು ಜಾಸ್ತಿ. ಇನ್ಮೇಲೆ ನೀವು ಅದಕ್ಕೆ 2 ಫೀಡ್ ಕೊಟ್ಟು, ಇಷ್ಟು ದಿನ ನೀವು ಫೀಡಿಂಗ್ ಕೊಡ್ತಿದ್ರಿ, ಏನೋ ಮಾಡ್ತಿದ್ರಿ, ಆಟ ಆಡ್ತಿದ್ರಿ, ಕೊಟ್ಟಿದ್ದೀನಿ ಕೊಟ್ಟಿಲ್ಲ ಏನಾದರೂ ಅದ್ರ ಲೆಕ್ಕ ಇದು ಸೆಕೆಂಡರಿ. ಅದು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ನೀವು ಹೊಸದಾಗಿ ಕೊಡ್ತೀರಿ ಅಂದರೆ ಇನ್ಮೇಲೆ ಇದು ಮಳೆ
ದಟ್ಟವಾದ ಮೀನ್ಸ್ ಗಟ್ಟಿಯಾಗಿ ಮಳೆ ಬೀಳೋದು, ಸತತವಾಗಿ ಮಳೆ ಬೀಳೋದು ಕಡಿಮೆ ಆಗಿ ಬಿಸಿಲು ಮಳೆ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಈ ಥರ ಬಿಟ್ಟು ಹೋಗೋದು ತುಂಬ ಜಾಸ್ತಿ. ಈಗ ನೀವು ಸರಿಯಾಗಿ ನೋಡಿಕೊಂಡ್ರೆ ನಿಮಗೆ ಡಿವಿಷನಿಗೆ ಬರುತ್ತೆ. ಅಟ್ಲೀಸ್ಟ್ ರಾಣಿ ಒಂದು ರೌಂಡ್ ಹುಳ ಹೊರಗಡೆ, ರಾಣಿ ಹುಳ ಮೊಟ್ಟೆ ಇಟ್ಟು ಮರಿಗಳೆಲ್ಲ ಹೊರಗಡೆ ಬಂದಮೇಲೆ ಸ್ಟೇಬಲ್ ಆಗಿರುತ್ತೆ. ಇದು ಒಂದು ತಿಂಗಳು ನೀವು ಸರಿಯಾಗಿ ಮೇಂಟೈನ್ ಮಾಡ್ಕೊಳ್ಳೇಬೇಕು. ತಪ್ಪದೆ ಫೀಡಿಂಗು, ವಾರ ಫೀಡಿಂಗ್ ಕೊಟ್ಟರೆ ತುಂಬ ಉತ್ತಮ. ನೀಟಾಗಿ ಫೀಡಿಂಗ್ ಕೊಟ್ಟು ನೀಟಾಗಿ ಆದಷ್ಟು ಡಿಸ್ಟರ್ಬ್ ಮಾಡದೆ ಮೇಂಟೈನ್ ಮಾಡಿ. ಏನೋ ದಬಾಯಿಸಿ ಹೊಗೆ ಹಾಕಿದ್ರೆ ಡಿಸ್ಟರ್ಬ್ ಆಯಿತು ಹೋಗ್ಬಿಡುತ್ತೆ. ಅವಕ್ಕೇನಿಲ್ಲ, ನೀವು 3 ತಿಂಗಳು ಮೇಂಟೈನ್ ಮಾಡದೇ ಇರೋದು ಇಲ್ಲದೇ ಇರೋದೆಲ್ಲ ಲೆಕ್ಕಕ್ಕೆ ಇಲ್ಲ, ಹೋಗ್ತಾ ಇರ್ತವೆ. ಇದು ಕೂಡ ಹಂಗೆ ಸ್ವಲ್ಪ ವೀಕ್ ಆಗಿದೆ, ಅದು ಹೋಗೋ ಚಾನ್ಸಸ್ ಇದೆ. ಈ ಥರ ಕಾಲೋನಿ ಇದೆಯಲ್ಲ, ಈ ಥರ ಕಾಲೋನಿಗಳು ಹೋಗಲ್ಲ. ನನಗಿಲ್ಲಿ ಮೇಲ್ನೋಟಕ್ಕೆ ಈ ಕ್ಯಾಮ್ರೆಲ್ಲ ಕಾಣ್ತಾಯಿಲ್ಲ, ಬಟ್ ಇಲ್ಲಿ ಸೈಡಿಗಿಂದ ಕಾಣ್ತಾ ಇದೆ. ಇನ್ನೂ ಹನಿ ಸ್ಟೋರೇಜ್ ಚೆನ್ನಾಗಿದೆ ಮತ್ತು ಇದು ಒಳ್ಳೆ ಸ್ಟ್ರೆಂತ್ ಕೂಡ ಇದೆ ಕಾಲೋನಿ, ಆಯಿತಾ. ಸೂಪರ್ ಇಲ್ಲದೆ ಇದ್ದರೂ ಕೂಡ ಸ್ಟ್ರೆಂತ್ ಇದೆ. ಈ ಥರ ಸ್ಟ್ರೆಂತ್ ಇದ್ದಾಗ ಏನು ಸಮಸ್ಯೆ ಇಲ್ಲ. ಡ್ರೈ ಆಗಿದ್ದರೆ ಮಾತ್ರ ತುಂಬ ಸಮಸ್ಯೆ ಆಗುತ್ತೆ. ಇರೋ ಕಾಲೋನಿನ ಕಳ್ಕೊಬೇಡಿ, ಅರ್ಜೆಂಟ್ ಮಾಡಿ ಏನೋ ಒಂದು ಮಾಡೋಕ್ಕೋಗಿ. ನಿಮ್ದು ಖಾಲಿ ಬಾಕ್ಸೆಲ್ಲ ಇದ್ದರೆ ಸ್ಟ್ಯಾಂಡಲ್ಲಿ ನೀಟಾಗಿ ಮಾಡಿ ಈ ಥರ ಇಟ್ಟಿಡಿ. ಇದನ್ನು ಕ್ಲೀನ್ ಕೂಡ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. ಕ್ಲೀನ್ ಮಾಡಿ ಇಟ್ಟಿಡಿ. ಏನಾದರೂ ಹುಳ ಬಂದು ಕುಂಡಿರುತ್ತೆ. ಈಗ ಈ ಆಗಸ್ಟ್ ಸೆಪ್ಟೆಂಬರ್ಲಿ ಇದೆಯಲ್ಲ ತುಂಬ ಜಾಸ್ತಿ ಗೂಡು ಬಿಟ್ಟು ಹೋಗೋದು. ಕಡ್ಜಾ ಕಾಟ ಇದ್ದರೂ ಕೂಡ ಇಷ್ಟು ದಿನ ಹೆಂಗೆಂಗೋ ಸಹಿಸ್ಕೊಂಡಿರುತ್ತೆ. ಇನ್ನು ಮೇಲೆ ಅದು ಸಹಿಸಲ್ಲ, ಅದಕ್ಕೆ ಹೊರಗಡೆ ಚೆನ್ನಾಗಿ ವೆದರ್ ಇರುತ್ತೆ. ತುಂಬ ಕಾಟ ಇದ್ದರೆ ಮಾತ್ರ ಮಳೆಗಾಲದಲ್ಲಿ ಬಿಟ್ಟು ಹೋಗೋದು. ಸ್ವಲ್ಪ ಕಾಟ ಎಲ್ಲ ಇದ್ದರೆ ಬಿಡೋಲ್ಲ. ಈ ಟೈಮಲ್ಲಿ ನೀವು ಫೀಡಿಂಗ್ ಕೂಡ ಡಿಸ್ಟರ್ಬ್ ಮಾಡಿದೆ ಅಂದರೆ ಈಗ ಬಿಟ್ಟೋಗೋ ಸಾಧ್ಯತೆಗಳು ಜಾಸ್ತಿ ಕಡ್ಜಾ ಕಾಟದಿಂದ, ಆಯಿತಾ. ಇಷ್ಟೇ ಇವತ್ತಿನ ವೀಡಿಯೋ. ಬಾಯ್.